ಸಬ್ಬಕ್ಕಿ ಅಥವಾ ಸಾಬುದಾನ ಹೆಸರು ಕೇಳಿದರೆ ತಟ್ಟನೆ ನಮಗೆ ನೆನಪಾಗುವುದು ಸಬ್ಬಕ್ಕಿದು ಪಾಯಸ. ಆದರೆ ಈ ಸಾಬುದಾನ ಬಳಸಿ ರುಚಿಕರವಾದ ಬ್ರೇಕ್ಫಾಸ್ಟ್ ರೆಸಿಪಿಗಳಾದ ಇಡ್ಲಿ, ಉಪ್ಮಾ ಇತ್ಯಾದಿ ತಯಾರಿಸಬಹುದು. ಇವತ್ತು ಇದೇ ಸಬ್ಬಕ್ಕಿಯಿಂದ ಸಾಫ್ಟ್ ಹಾಗೂ ಸ್ಪಾಂಜಿ ಆದ ದೋಸೆ ತಯಾರಿಸುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರುಚಿಕರವಾದ ಈ ದೋಸೆ ತಯಾರಿಸುವ ವಿಧಾನ ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ಕೆಲವು ಸಾಮಗ್ರಿಗಳನ್ನು ನೆನೆಸಲಿಕ್ಕೆ ಹಾಕ್ತಾ ಇದ್ದೇನೆ. ಯಾವುದೇ ಒಂದು ನಿರ್ದಿಷ್ಟ ಅಳತೆಯ ಕಪ್ಪನ್ನು ತೆಗೆದುಕೊಂಡು ಎಲ್ಲ ಸಾಮಗ್ರಿಗಳನ್ನು ಅದೇ ಅಳತೆಯಲ್ಲಿ ಬಳಸಿದರೆ ಉತ್ತಮ. ಇಲ್ಲಿ 1.5 ಕಪ್ಪಷ್ಟು ದೋಸೆದ ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ರೇಷನ್ ಅಕ್ಕಿಯನ್ನು ಸಹ ಬಳಸ್ಬೋದು. 1 ಸ್ಪೂನ್ ಮೆಂತೆಕಾಳು ಹಾಗೂ 1 ಕಪ್ಪಷ್ಟು ಮೀಡಿಯಮ್ ಸೈಜಿನ ಸಬ್ಬಕ್ಕಿಯನ್ನು ಸಹ ಇದರಲ್ಲೇ ಸೇರಿಸ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ 1/4 ಕಪ್ಪಷ್ಟು ದಪ್ಪ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. 2 ಪಾತ್ರೆಗಳಲ್ಲಿದ್ದ ಸಾಮಗ್ರಿಗಳನ್ನು ಹೊಳ್ಳೆ ಮಾಡಿ 3-4 ಸಲ ತೊಳೆದು ಇದನ್ನು ನೆನೆಸಲಿಕ್ಕೆ ಇಡಬೇಕು. ಕನಿಷ್ಠ ಇದು 4 ಗಂಟೆಗಳ ಕಾಲ ಆದರೂ ನೆನಿಬೇಕು. ನಿಮಗೆ ಸಮಯ ಇದ್ದರೆ ಸ್ವಲ್ಪ ಜಾಸ್ತಿ ಹೊತ್ತು ಸಹ ಇದನ್ನು ನೆನೆಸ್ಬೋದು. ನೆಕ್ಸ್ಟ್ ಈಗ ನೋಡಿ, ಚೆನ್ನಾಗಿ 4 ಗಂಟೆಗಳ ಕಾಲ ಈ ಸಾಮಗ್ರಿಗಳನ್ನು ನೆನೆಸಿ ಅದರ ನೀರನ್ನು ಬಸಿದಿಟ್ಟಿದ್ದೇನೆ. 2 ಪಾತ್ರೆಗಳಲ್ಲಿದ್ದ ಈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಒಟ್ಟಾಗಿ ಸೇರಿಸಿ ನಾವು ಇದನ್ನು ರುಬ್ಬಬೇಕು. ಇದು ಒಳ್ಳೆಯ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ಸ್ಮೂತಾಗಿ ಇದು ಗ್ರೈಂಡ್ ಆಗಬೇಕು. ಹಿಟ್ಟು ಗ್ರೈಂಡ್ ಆಗಿದೆ. ಗ್ರೈಂಡ್ ಆದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಸೇರಿಸಿ ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಇಡುವ. ಇದನ್ನಿಲ್ಲಿ ನಾನು ಓವರ್ನೈಟ್ ಫರ್ಮೆಂಟ್ ಮಾಡ್ತಾ ಇದ್ದೇನೆ. ನೀವು ಸಂಜೆ ಈ ದೋಸೆ ಕಾಯಿಸೋದಾದರೆ ಬೆಳಿಗ್ಗೆ ಹಿಟ್ಟನ್ನು ರುಬ್ಬಿ ಹುದುಗಲಿಡ್ಬೋದು. ಇಲ್ಲಿ ನೋಡಿ, ಓವರ್ನೈಟ್ ಹಿಟ್ಟು ಫರ್ಮೆಂಟ್ ಆಗಿದೆ. ಒಂದ್ಸಲ ಇದನ್ನು ಮಿಕ್ಸ್ ಮಾಡುವ. ಪುನಃ ನೀರು ಸೇರಿಸುವ ಅಗತ್ಯ ಇಲ್ಲ. ಯಾಕೆ ಹೇಳಿದರೆ ಹಿಟ್ಟಿದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ರುಚಿಗೆ ಉಪ್ಪನ್ನು ಸಹ ಸೇರಿಸಿದ್ದೇನೆ. ಚೆನ್ನಾಗಿ ಹೊಳ್ಳೆ ಮಾಡಿ ಮಿಕ್ಸ್ ಮಾಡುವ ಇದನ್ನು. ಈಗ ದೋಸೆ ಕಾಯಿಸಲು ಹಿಟ್ಟು ರೆಡಿಯಾಗಿದೆ. ಒಂದೊಂದಾಗಿ ದೋಸೆಯನ್ನು ಕಾಯಿಸುವ. ದೋಸೆ ಕಾವಲಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಕಾವಲಿಗೆ ಸವರುವ. 1 ಸೌಟ್ ಹಿಟ್ಟನ್ನು ಕಾದ ಕಾವಲಿಯಲ್ಲಿ ಸೇರಿಸಿ ಇದನ್ನು ಸ್ಪ್ರೆಡ್ ಮಾಡುವ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಾಯಿಸಬೇಕು. ಹಿಟ್ಟು ಚೆನ್ನಾಗಿ ಗ್ರೈಂಡ್ ಆಗಿರೋದರಿಂದ ಇಲ್ಲಿ ನೋಡಿ 16 ರಂಧ್ರಗಳು ಬೀಳಲು ಪ್ರಾರಂಭವಾಗಿದೆ. ಸ್ವಲ್ಪ ಎಣ್ಣೆಯನ್ನು ಇದರ ಸುತ್ತಲೂ ಸೇರಿಸಿ ಲಿಡ್ ಮುಚ್ಚಿ ದೋಸೆಯನ್ನು 1-2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಕಾಯಿಸುವ. ಕಾದ ನಂತರ ಇಲ್ಲಿ ಲಿಡ್ಡನ್ನು ತೆಗೆದಿದ್ದೇನೆ. ಈ ದೋಸೆಯನ್ನು ನೀವು ಬೇಕಾದರೆ 2 ಬದಿ ಸಹ ಕಾಯಿಸ್ಬೋದು. ನಾನಿದನ್ನು ಒಂದೇ ಬದಿ ಕಾಯಿಸಿ ಕಾವಲಿಯಿಂದ ತೆಗಿತಾ ಇದ್ದೇನೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇದೇ ರೀತಿ ಉಳಿದ ದೋಸೆಯನ್ನು ಸಹ ಕಾಯಿಸುವ. ಉದ್ದಿನ ಬೇಳೆಯನ್ನು ಸಹ ಸೇರಿಸಿ ಈ ದೋಸೆಯನ್ನು ಮಾಡ್ಬೋದು. 1/4 ಕಪ್ ಉದ್ದಿನ ಬೇಳೆಯನ್ನು ಸೇರಿಸಿ ಇದೇ ರೀತಿ ದೋಸೆ ಮಾಡೋದಾದರೆ ಪೋಹ ಮತ್ತು ಮೆಂತೆಯನ್ನು ಸ್ಕಿಪ್ ಮಾಡ್ಬೋದು. ತುಂಬ ಸಾಫ್ಟ್ ಆದ ಸಾಬುದಾನದ ದೋಸೆ ಸರ್ವಿಂಗಿಗೆ ಇಲ್ಲಿ ರೆಡಿಯಾಗಿದೆ. ಇದನ್ನಿಲ್ಲಿ ನಾನು ಟೊಮೆಟೊ ಕರಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಈ ಸ್ಪೈಸಿ ಹಾಗೂ ಟ್ಯಾಂಗಿ ಆದ ಕರಿ ಇದಕ್ಕೆ ತುಂಬ ಚೆನ್ನಾಗಿ ಹೊಂದಿಕೊಳ್ತದೆ. ಇದರ ಲಿಂಕ್ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ಬೆಳಗಿನ ಉಪಹಾರಕ್ಕೆ ಸಬ್ಬಕ್ಕಿಯನ್ನು ಬಳಸಿ ರುಚಿಕರವಾದ ಹಾಗೂ ಮೃದುವಾದ ದೋಸೆಯನ್ನು ನೀವು ತಯಾರಿಸಿ ಸವಿಯಿರಿ. ಇವತ್ತಿನ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.